ಫ್ರೆಂಡ್ಸ್ ನಮಸ್ತೆ. ಸೊ ನಾನು ಸಪ್ತಋಷಿ ಮಂಡಲನ ಪ್ರೀವಿಯಸ್ ವೀಡಿಯೋಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಸಪ್ತಋಷಿ ಮಂಡಲ 2 ವಿಡಿಯೋ. ಹಾಯ್ ಫ್ರೆಂಡ್ಸ್ ನಮಸ್ತೆ. ಸೊ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ಸಪ್ತಋಷಿ ಮಂಡಲನ ನಿಮಗೆ ಕಾನ್ಸ್ಟಲೇಷನ್ ಅಂದರೆ ಈ ಝೊಡ್ಯಾಕ್ ಕಾನ್ಸ್ಟಲೇಷನಲ್ಲಿ ನಿಮಗೆ ಈ ಸಪ್ತಋಷಿ ಮಂಡಲನ ಹೇಳಲ್ಲ. ಅಂದರೆ ಇವಾಗ ನೀವು ಯಾವುದೋ ರಾಶಿ ಅಂತ ಹೇಳಿದ್ರೆ ನೀವು ಇದು ಒಂದು ಕಾನ್ಸ್ಟಲೇಷನ್ ಆದ್ರೂ ಕೂಡ ಸಪ್ತಋಷಿ ಮಂಡಲ ರಾಶಿ ಅಂತ ಹೇಳಲ್ಲ ನಾವು. ಸೊ ಹಾಗೆ ಇದೊಂದೇ ಅಲ್ಲ, ಹೀಗೆ ಇದೇ ಥರ ನಕ್ಷತ್ರ ಪುಂಜಗಳು ಸುಮಾರಿದೆ. ಹೇಳಬೇಕು ಅಂದರೆ ಆಕಾಶದಲ್ಲಿ ಟೋಟಲಾಗಿ ಐಡೆಂಟಿಫೈ ಮಾಡಿರೋ ಪ್ರಕಾರ 87-88 ನಕ್ಷತ್ರ ಪುಂಜ ಅಥವಾ ಕಾನ್ಸ್ಟಲೇಷನ್ ನಮಗೆ ಕಾಣಸಿಗುತ್ತೆ. ಸೊ ಏನಕ್ಕೆ ಕಾಣಲ್ಲ ಇವು, ಏನಕ್ಕೆ ಇದನ್ನು ನಾವು ರಾಶಿಯಾಗಿ ಐಡೆಂಟಿಫೈ ಮಾಡಲ್ಲ ಅಂತಂದರೆ, ಈ ಸೂರ್ಯ, ಚಂದ್ರ ಮತ್ತು ಇತರ ನವಗ್ರಹಗಳೇನಿದ್ದಾವೆ, ಅಂದರೆ ಬೇರೆ ಗ್ರಹ, ಸೂರ್ಯ ಚಂದ್ರ ಪಟ್ಟ ಗ್ರಹಗಳೇನಿದ್ದಾವೆ, ಆ ಗ್ರಹಗಳಿಗೆ ಓಡಾಡೋಕ್ಕೆ ಅಂತ ನಮಗೆ ಆಕಾಶದಲ್ಲಿ ಅವೆಲ್ಲ ಒಂದೇ ಲೈನಲ್ಲಿ ಓಡಾಡ್ತವೆ. ಅವೆಲ್ಲ ಒಂದೇ ಪಾತ್ ಇದೆ. ಆ ಪಾತನ್ನು ಇಂಗ್ಲೀಷಲ್ಲಿ ಎಕ್ಲಿಪ್ಟಿಕ್ ಪಾತ್ ಅಂತ ಕರೀತಾರೆ. ಅವು ಆ ಪಾತಲ್ಲೇ ಓಡಾಡ್ತವೆ. ಆ ಪಾತಲ್ಲೇ ಓಡಾಡುವಾಗ ಅವು ಪಾತಲ್ಲಿ ಬರೋದು ಈ ರಾಶಿಯಾಗಿ ನಾವು 12 ರಾಶಿಗಳು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಮೇಷ, ವೃಷಭ, ಮಿಥುನ ಅಂತ ಕನ್ನಡದಲ್ಲಿ, ಅಥವಾ ಇಂಗ್ಲೀಷಲ್ಲಿ ಏರೀಸ್, ಟಾರಸ್, ಜೆಮಿನಿ ಅಂತೇಳಿ. ಅಂದರೆ ಇದೆಲ್ಲ ಹೋಗ್ತಾ ಲಾಸ್ಟ್ನೇದು ಬಂದು ನಿಮಗೆ ಮೀನರಾಶಿ ಅಂತ ಹೇಳ್ತಾರೆ. ಸೊ ಅವು ಈ ಪಾತಲ್ಲಿ, ಆ ಪಾತಲ್ಲಿ ಮಾತ್ರ ನಿಮಗೆ ಈ ನವಗ್ರಹಗಳು ಓಡಾಡ್ತಾ ಇರೋದು. ಸೊ ನಿಮಗೆ ಕೆಲವು ಸತಿ ಈಗ ಯಾವುದೋ ರಾಶಿದು ಭವಿಷ್ಯ ಹೇಳ್ತಾ ನಿಮಗೆ, ಮಂಗಳ ಗ್ರಹ ಮಿಥುನ ರಾಶಿಲಿದ್ದಾನೆ, ಇದರಿಂದ ಈ ಥರ ತೊಂದರೆಗಳಾಗುತ್ತೆ ಅಥವಾ ಈ ಥರ ಬೆನಿಫಿಟ್ ಆಗಬಹುದು ಅಂತ ಹೇಳ್ತಾರೆ. ಅದೇ ನಿಮಗೆ ಸಪ್ತಋಷಿ ಮಂಡಲದಲ್ಲಿ ನಿಮಗೆ ಮಂಗಳ ಗ್ರಹ ಇದೆ ಅಥವಾ ಶನಿ ಗ್ರಹ ಇದೆ ಅಂತ ಹೇಳಲ್ಲ ನಿಮಗೆ. ಸೊ ನಿಮಗೆ ಗೊತ್ತಾಯ್ತಲ್ವ ಏನಿದು ಅಂದರೆ, ಇದು ಅಂದರೆ ಬಿಗಿನರ್ಸ್ಗೆ ಕೆಲವು ಗೊತ್ತಿರಲ್ಲ ರಾಶಿ ಏನಕ್ಕೆ ಈ ಪಾಯಿಂಟ್ ಎಲ್ಲ. ಈಗ ಕೆಲವು ಸಣ್ಣ ಪುಟ್ಟ ಪಾಯಿಂಟ್ಸೇ ಇದು, ಮತ್ತು ಪ್ರಾಪರ್ ರೀಸನ್ ಇರೋ ಅಂಥ ಪಾಯಿಂಟ್ಸೇ, ಅದು ಕೂಡ ಗೊತ್ತಿರಲ್ಲ ಅಷ್ಟೇ. ಸೊ ಆದ್ದರಿಂದ ನಾನು ನಿಮಗೆ ಇದೊಂದು ಐಡಿಯಾ, ಈ ಥರ ಒಂದು ಐಡಿಯಾಗೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು. ಹೋಪ್ ಇಟ್ ವಾಸ್ ಇನ್ಫಾರ್ಮೇಟಿವ್.